ಒಬ್ಬ ಕಂಪನಿಯ ಮಾಲೀಕ ಯಾವಾಗೆಲ್ಲ ಒಂದು ಡೀಲ್ ಫಿಕ್ಸ್ ಮಾಡೋದಕ್ಕೆ ಹೋಗ್ತಿದ್ರು ಆಗ ಅವರು ತಮ್ಮ ಜೊತೆ ತುಂಬಾ ಲೇಜಿ ಎಂಪ್ಲಾಯ್ನ ಕರ್ಕೊಂಡು ಹೋಗ್ತಿದ್ರು. ಇವನು ಸದಾ ಆಫೀಸ್ಗೆ ಲೇಟ್ ಬರ್ತಿದ್ದ ಮತ್ತೆ ತನ್ನ ಕೆಲಸನೂ ಕೂಡ ಸರಿಯಾಗಿ ಮಾಡ್ತಿರಲಿಲ್ಲ. ಬಟ್ ಆದ್ರೂ ಸಿಇಒ ಅವನಿಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿದ್ರು. ಕಂಪನಿಯ ಬಾಕಿ ಎಂಪ್ಲಾಯ್ಗಳು ಸದಾ ಅವನಿಂದ ಬೇಜಾರಾಗಿದ್ರು, ಯಾಕಂದ್ರೆ ಇವರೆಲ್ಲರೂ ಅವನಿಗಿಂತ 1000 ಪಟ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಇದೇ ರೀತಿಯ ಒಂದು ಡೀಲ್ ಅಲ್ಲಿ ಆ ಕಂಪನಿಯ ಮ್ಯಾನೇಜರ್ ಸಿಇಒಗೆ ಹೇಳ್ದ, ಸರ್ ನೀವು ಪ್ರತಿಯೊಂದು ಡೀಲ್ ಅಲ್ಲಿ ಆ ವ್ಯಕ್ತಿನ ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ, ಈ ಡೀಲ್ ಅಲ್ಲಿ ನಮ್ಮನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ. ನಾವು ಈ ಕಂಪನಿಲಿ ಕಳೆದ 40 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ಅದಕ್ಕೆ ಸಿಇಒ ಈ ಸರಿ ಅವರನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಈ ಡೀಲ್ ಕ್ಯಾನ್ಸಲ್ ಆಗೋಗುತ್ತೆ. ಸಿಇಒ ಇದರಿಂದ ತುಂಬಾ ಬೇಜಾರಾಗ್ತಾನೆ ಮತ್ತೆ ಆ ಕಂಪನಿ ಮ್ಯಾನೇಜರ್ ಹಾಗೂ ಕೆಲ ದೊಡ್ಡ ಎಂಪ್ಲಾಯೀಸ್ ಸಿಇಒ ಹತ್ರ ಹೋಗ್ತಾರೆ ಮತ್ತೆ ಕೇಳ್ತಾರೆ, ಸರ್ ನೀವು ಪ್ರತಿಯೊಂದು ಡೀಲ್ ಅಲ್ಲಿ ಅದೇ ಒಬ್ಬ ವ್ಯಕ್ತಿನ ಯಾಕೆ ಕರ್ಕೊಂಡು ಹೋಗ್ತೀರಾ? ಆಗ ಸಿಇಒ ಎಲ್ಲರಿಗೂ ಅರ್ಥ ಮಾಡಿಸ್ತಾರೆ, ನೀವೆಲ್ಲರೂ ನಿಮ್ಮ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀರಾ, ಆ ಎಂಪ್ಲಾಯಿ ನಮ್ಮ ಫೀಲ್ಡ್ ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ, ಅವನು ಸರಿಯಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಆದ್ರೆ ಅವನು ಒಂದು ವಿಷಯದಲ್ಲಿ ಎಷ್ಟು ಪವರ್ಫುಲ್ ಅಂದ್ರೆ ಅವನು ಯಾವುದೇ ಡೀಲ್ ನಿಮಿಷಗಳಲ್ಲಿ ಫೈನಲ್ ಮಾಡಿಸಬಹುದು. ಮತ್ತೆ ಅದೇ ಮಾತಾಡುವ ರೀತಿ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಅದಕ್ಕೆ ಏನ್ ಅಪ್ಗ್ರೇಡ್ ಮಾಡ್ತಿರೋ ಇಲ್ವೋ, ಮೊದಲು ಸರಿಯಾಗಿ ಮಾತಾಡೋದನ್ನ ಕಲೀರಿ ಪ್ರೊಫೆಷನಲಿ, ನಿಮ್ಮನ್ನ ಹಾಗೂ ನಿಮ್ಮ ಲೈಫ್ ಅನ್ನ ಬದಲಿಸೋಕೆ.